ಬಯಲಾಯಿತು ಮಂಗಳೂರು ಬ್ಯಾಂಕ್ ದರೋಡೆ ಹಿಂದಿನ ಸೀಕ್ರೆಟ್. ಬೀದರ್ನಲ್ಲಿ ದರೋಡೆ ಆಗತ್ತೆ, ಬ್ಯಾಕ್ ಟು ಬ್ಯಾಕ್ ಮಂಗಳೂರಿನಲ್ಲೂ ಕೂಡ ದರೋಡೆ ನಡೆಯುತ್ತೆ. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತಹ ದರೋಡೆ ಪ್ರಕರಣಗಳಿವು. ಮಂಗಳೂರು ದರೋಡೆ ಪ್ರಕರಣವನ್ನ ಭೇದಿಸ್ತಾ ಹೋದಂತೆ ಒಂದಷ್ಟು ಸೀಕ್ರೆಟ್ ಈಗ ಬಯಲಿಗೆ ಬರ್ತಾ ಇದೆ. ಕೋಟೆಕಾರ್ ಬ್ಯಾಂಕ್ ದರೋಡೆಯ ಹಿಂದೆ ಸುಪಾರಿ ವಾಸನೆ ಬರ್ತಾ ಇದೆ. ಕೊಲೆಗೆ ಸುಪಾರಿ ಕೊಟ್ಟಂತೆ ಬ್ಯಾಂಕ್ ದರೋಡೆಗೂ ಕೂಡ ಸುಪಾರಿ ಕೊಟ್ಟಿದ್ರ? ಸುಪಾರಿ ಕೊಟ್ಟು ಮುಂಬೈನಿಂದ ದರೋಡೆ ನಡೆಯಿತು. ಮುಂಬೈನಿಂದ ದರೋಡೆ ನಡೆಸೋದಕ್ಕೆ ಅಂತಲೇ ಗ್ಯಾಂಗ್ ಅನ್ನ ಕರೆಸಲಾಗಿತ್ತ. ಪರ್ಸೆಂಟೇಜ್ ಆಧಾರದಲ್ಲಿ ಕೋಟೆಕಾರ್ ಬ್ಯಾಂಕ್ನ ದರೋಡೆ ನಡೆದಿತ್ತ ಅನ್ನೋ ಅನುಮಾನ ಇದೆ. ದರೋಡೆಗೋಸ್ಕರ ಮಂಗಳೂರು ಮುಂಬೈ ಗ್ಯಾಂಗ್ ಮಧ್ಯೆ ಡೀಲ್ ನಡೆದಿರಬಹುದು ಅನ್ನೋದರ ಬಗ್ಗೆ ಕೂಡ ಶಂಕೆ ಇದೆ. ಕೋಟೆಕಾರ್ ಬ್ಯಾಂಕ್ ದರೋಡೆಯಲ್ಲಿ ಮಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿ ಭಾಗಿಯಾಗಿದ್ದಾರಾ? ಕೊಲೆಗೆ ಸುಪಾರಿ ಕೊಟ್ಟ ರೀತಿ ಬ್ಯಾಂಕ್ ದರೋಡೆಗೂ ಕೂಡ ಸುಪಾರಿ ಕೊಟ್ಟಿದ್ರ? ಕೋಟೆಕಾರ್ ಬ್ಯಾಂಕ್ ದರೋಡೆಯ ಹಿಂದೆ ಸುಪಾರಿಯ ವಾಸನೆ ಬರ್ತಾ ಇದೆ. ಇದರ ಬಗ್ಗೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ದರೋಡೆಯಲ್ಲಿ 10ಕ್ಕೂ ಹೆಚ್ಚು ಆರೋಪಿಗಳು ಶಾಮೀಲಾಗಿರೋ ಶಂಕೆ ಇದೆ. ಮಂಗಳೂರಿನ 10ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಕೋಟೆಕಾರ್ ಬ್ಯಾಂಕ್ ದರೋಡೆಯಲ್ಲಿ ಮಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿ ಭಾಗಿಯಾಗಿದ್ದಾರೆ. ಯಾರು, ಏನು, ಯಾವ ರೀತಿ ಭಾಗಿಯಾದ್ರು ಇವೆಲ್ಲ ಇನ್ನಷ್ಟೇ ಗೊತ್ತಾಗಬೇಕು. ಆದ್ರೆ ಇಂಥದ್ದೊಂದು ಅನುಮಾನ ಈಗ ಪೊಲೀಸರಿಗೆ ಬಂದಿದೆ. ಹಾಗಾಗಿ 10ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಸುಪಾರಿ ನೀಡಿ ಮುಂಬೈನಿಂದ ದರೋಡೆ ಗ್ಯಾಂಗ್ ಅನ್ನ ಕರೆಸಲಾಗಿತ್ತ. ಪರ್ಸೆಂಟೇಜ್ ಆಧಾರದಲ್ಲಿ ಕೋಟೆಕಾರ್ ಬ್ಯಾಂಕ್ ದರೋಡೆಗೆ ಪ್ಲಾನ್ ಆಗಿತ್ತ. ಇವೆಲ್ಲದರ ಬಗ್ಗೆ ಈಗ ಒಂದಷ್ಟು ಅನುಮಾನ ಇದೆ, ಪ್ರಶ್ನೆಗಳಿದೆ. ಅದಕ್ಕೂ ಉತ್ತರ ಸಿಗಬೇಕಾಗಿದೆ. ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಮಾಡಿದ್ದು ಧಾರಾವಿ ಗ್ಯಾಂಗ್. ಮುಂಬೈನ ಧಾರಾವಿ ಗ್ಯಾಂಗ್ನಿಂದ ಕೋಟೆಕಾರ್ ಬ್ಯಾಂಕ್ ದರೋಡೆ ಆಗಿದೆ. ತಮಿಳುನಾಡಲ್ಲಿ ಅರೆಸ್ಟ್ ಆದಂತಹ ಧಾರಾವಿ ಗ್ಯಾಂಗ್ನ ಇನ್ಸೈಡ್ ಡೀಟೇಲ್ಸ್. ಮುಂಬೈನ ನಟೋರಿಯಸ್ ಧಾರಾವಿ ಗ್ಯಾಂಗ್ ಯಾವ ರೀತಿ ಕೆಲಸ ಮಾಡಿತ್ತು ಇದು ಅನ್ನೋದರ ಬಗೆಗಿನ ಇಂಟ್ರೆಸ್ಟಿಂಗ್ ಆದ ಇನ್ಸೈಡ್ ಸ್ಟೋರಿ. ಕೋಟೆಕಾರ್ ಬ್ಯಾಂಕ್ ದರೋಡೆಕಾರರು ಸಿಕ್ಕಿಬಿದ್ದಿದ್ದು ಹೇಗೆ? ಬ್ಯಾಂಕ್ ದರೋಡೆಯ ಧಾರಾವಿ ಗ್ಯಾಂಗಿಗೆ ಈ ಒಳಜಗಳ ಅನ್ನೋದೇ ಮುಳುವಾಯ್ತಾ? ಯಾರ್ಯಾರಿದ್ರು ಈ ಗ್ಯಾಂಗ್ನಲ್ಲಿ? ಏನು ಒಳಜಗಳ ನಡೆದಿತ್ತು? ಅದರ ಇನ್ಸೈಡ್ ಸ್ಟೋರಿ. ಪ್ಲಾನ್ ಹೇಗೆ ಮಾಡಿದ್ರು? ಮುಂಬೈಯ ಧಾರಾವಿಯಲ್ಲಿ ಕೂತು ಮಾಡಿದಂತಹ ಪ್ಲಾನ್, ಆ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದು ಮಂಗಳೂರಿನಲ್ಲಿ. ಬ್ಯಾಂಕ್ ದರೋಡೆಗೂ ಮೊದಲೇ ಮುಂಬೈ ಪೊಲೀಸರಿಗೆ ಸುಳಿವು ಸಿಕ್ಕಿತ್ತ. ಬ್ಯಾಂಕ್ ದರೋಡೆಗೆ ಮುಂಬೈನಲ್ಲಿ ಧಾರಾವಿ ಗ್ಯಾಂಗ್ ಸ್ಕೆಚ್ ಹಾಕಿತ್ತು. ದರೋಡೆ ಟೀಮ್ನಲ್ಲಿ 10 ಜನರನ್ನಷ್ಟೇ ಧಾರಾವಿ ಗ್ಯಾಂಗ್ ಹಾಕೊಂಡಿತ್ತು. ಕಾರ್ಯಾಚರಣೆ ತಂಡ, ದಿನ ಹಾಗೂ ಸಮಯ ಎಲ್ಲವೂ ಮುಂಬೈನಲ್ಲೇ ಫೈನಲ್ ಆಗಿತ್ತು. ಸಿಗ್ತಾ ಇರುವಂತಹ ಮಾಹಿತಿ ಇದು. ದರೋಡೆ ಟೀಮ್ನಲ್ಲಿ 10 ಜನ ಇದ್ರು. ಕಾರ್ಯಾಚರಣೆ ತಂಡ, ಯಾವ ದಿನ ದರೋಡೆ ಮಾಡಬೇಕು, ಸಮಯ ಎಲ್ಲವೂ ಕೂಡ ಮುಂಬೈನಲ್ಲೇ ಫೈನಲ್ ಆಗಿತ್ತು. ದರೋಡೆ ಟೀಮ್ನಿಂದ ಕೆಲವರನ್ನ ಧಾರಾವಿ ಗ್ಯಾಂಗ್ ಹೊರಗಡೆ ಇಟ್ಟಿತ್ತು. ಅದೇ ಎಡವಟ್ಟಾಗಿತ್ತು. ದರೋಡೆ ತಂಡದಿಂದ ಹೊರಗಿದ್ದವರು ಅವರೇ ಪೊಲೀಸರಿಗೆ ಮಾಹಿತಿಯನ್ನ ಲೀಕ್ ಮಾಡಿದ್ದಾರೆ ಅನ್ನೋದು. ದರೋಡೆ ಎಲ್ಲಿ ಅನ್ನೋದರ ಬಗ್ಗೆ ಮಾಹಿತಿ ಇರಲಿಲ್ಲ. ಈ ದರೋಡೆ ಟೀಮ್ನಿಂದ ಹೊರಗಡೆ ಇದ್ರಲ್ಲ ಅವರಿಗೆ ಎಲ್ಲಿ ದರೋಡೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆದ್ರೆ ದರೋಡೆ ನಡೆಯುತ್ತೆ ಅಂತ ಗೊತ್ತಿತ್ತು, ಪೊಲೀಸರಿಗೆ ಮಾಹಿತಿ ಲೀಕ್ ಆಗುತ್ತೆ. ಮುಂಬೈ ಗುಪ್ತಚರ ಇಲಾಖೆಗೆ ಇದರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಮುಂಬೈನಲ್ಲೇ ದರೋಡೆ ಸಾಧ್ಯತೆ ಅಂತ ಪೊಲೀಸರು ಅಲರ್ಟ್ ಆಗಿತ್ತು. ಹಾಗಾದ್ರೆ ಈ ಒಳಜಗಳ ಏನಿದೆ, ಈ ಧಾರಾವಿ ಗ್ಯಾಂಗ್ನ ಒಳಜಗಳ ಅದೇ ಮುಳುವಾಯ್ತಾ ಅಂತ? ಯಾಕಂದ್ರೆ ಯಾರನ್ನ ಟೀಮ್ನಿಂದ ಹೊರಗಡೆ ಇಟ್ಟಿದ್ರು ಅವರೇ ಮಾಹಿತಿನ ಲೀಕ್ ಮಾಡಿದ್ರು, ಇನ್ಫಾರ್ಮೇಶನ್. ಮುಂಬೈ ಗುಪ್ತಚರ ಇಲಾಖೆಗೆ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಪೊಲೀಸರು ಏನ್ ಅನ್ಕೋತಾರೆ, ಮುಂಬೈನಲ್ಲೇ ದರೋಡೆ ಮಾಡುವಂತ ಚಾನ್ಸಸ್ ಇದೆ ಅಂತ ಮುಂಬೈನಲ್ಲಿ ಪೊಲೀಸರು ಅಲರ್ಟ್ ಆಗ್ತಾರೆ. ಆದ್ರೆ 900 ಕಿಲೋಮೀಟರ್ ದೂರದ ಮಂಗಳೂರಿನಲ್ಲಿ ಈ ಪ್ಲಾನ್ ಅನ್ನ ಯಶಸ್ವಿಗೊಳಿಸೋದಕ್ಕೆ ಸಿದ್ಧತೆ ಆಗಿತ್ತು ಅನ್ನೋದು ಗೊತ್ತಿರಲ್ಲ ಪೊಲೀಸರಿಗೂ ಕೂಡ. ಮುಂಬೈನಲ್ಲಿ ಪೊಲೀಸರು ಅಲರ್ಟ್ ಆಗಿರ್ತಾರೆ. ಮಫ್ತಿಯಲ್ಲಿ ಮುಂಬೈನ ದರೋಡೆಕೋರರ ಮನೆ ಬಳಿ ಪೊಲೀಸರು ನಿಯೋಜನೆ ಆಗಿರ್ತಾರೆ. ಅವ್ರ ಮೇಲೆ ಕಣ್ಣಿಟ್ಟಿರ್ತಾರೆ. ಆರೋಪಿಗಳು ಮನೆ ಬಳಿ ಕಾಣಿಸ್ಕೊಂಡಿರ್ಲಿಲ್ವಂತೆ. ಹಾಗಾಗಿ ದರೋಡೆ ಮಾಡೋದಕ್ಕೆ ಪ್ಲಾನ್ ಹಾಕಿರೋದು ಪಕ್ಕ ಅನ್ನೋದು ಪೊಲೀಸರಿಗೆ ಗೊತ್ತಾಗತ್ತೆ. ಅದು ಪೊಲೀಸರಿಗೆ ಗೊತ್ತಾಗುವಷ್ಟರಲ್ಲಿ ಮಂಗಳೂರಿನಲ್ಲಿ ಇಷ್ಟು ದೊಡ್ಡ ದರೋಡೆ ನಡೆದು ಹೋಗಿರುತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.